ಬೆಂಗಳೂರಿನ ಮನೆಯಲ್ಲಿ 18 ಕೋಟಿ ಚಿನ್ನ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಕೂಡ ಸಿಗ್ತಾರೆ. ಚಿನ್ನಾಭರಣ ಕದ್ದಿದಂತ ನೇಪಾಳಿ ಜೋಡಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ. ಮಹಾರಾಷ್ಟ್ರದಿಂದ ನೇಪಾಳಕ್ಕೆ ತೆರಳಿರುವಂತಹ ಕಳ್ಳರ ಗ್ಯಾಂಗ್ ದಿನೇಶ್, ಕಮಲಾ ಸೇರಿದಂತೆ 4 ಗ್ಯಾಂಗ್ನ ಫೋಟೋಗಳು ಕೂಡ ಪತ್ತೆಯಾಗಿದೆ. ಅವರು ಎಲ್ಲೆಲ್ಲಿ ಓಡಾಡಿದ್ರು ಅನ್ನುವಂತಹ ರೂಟ್ ಮ್ಯಾಪ್ ಕೂಡ ಸಿಕ್ಕಿದೆ. ಯಶವಂತಪುರ ಬಸ್ ನಿಲ್ದಾಣದ ಬಳಿ ಕಾಣಿಸಿಕೊಂಡಿರುವಂತಹ ಗ್ಯಾಂಗ್ ಇದು. ಬ್ಯಾಗ್ನಲ್ಲಿ ಚಿನ್ನವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಆ ಗ್ಯಾಂಗ್ನ ಚಲನವಲನಗಳು ಈಗ ಟಿವಿನಿಗೂ ಕೂಡ ಲಭ್ಯ ಆಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕಮಲಾ ಈಕೆಯ ಮನೆ ಕೆಲಸದವಳು. ಈ 4 ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಚಿನ್ನವನ್ನ ತುಂಬಿದಂತಹ ಬ್ಯಾಗ್ ಅನ್ನ ತೆಗೆದುಕೊಂಡು ತೆರಳುತ್ತಾ ಇರುವಂತಹ ದೃಶ್ಯಗಳಿದು. ಯಶವಂತಪುರ ಬಸ್ ನಿಲ್ದಾಣದಲ್ಲಿ ಈ ಗ್ಯಾಂಗ್ ತೆರಳುತ್ತಾ ಇರುತ್ತೆ. ಆದರೆ ಅಲ್ಲಿಂದ ನೇಪಾಳಕ್ಕೆ ತೆರಳುತ್ತಾರೆ ಅಂತ ಅಂದ್ಕೊಳ್ಳಲಾಯಿತು. ನಂತರ ಮಹಾರಾಷ್ಟ್ರಕ್ಕೆ ತೆರಳಿದ್ರು. ಮಹಾರಾಷ್ಟ್ರದಿಂದ ನೇರವಾಗಿ ಈಗ ನೇಪಾಳಕ್ಕೆ ಹೋಗಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ. ನೇಪಾಳಿ ಜೋಡಿಯಿಂದ ಪಕ್ಕಾ ಪ್ಲಾನ್ ಮಾಡಿಯ ಕಳ್ಳತನಕ್ಕೆ ಸ್ಕೆಚ್ ಹಾಕಲಾಗಿತ್ತು. ಮಹಾರಾಷ್ಟ್ರ, ಗೋವಾದಿಂದ ಇಬ್ಬರನ್ನ ಕರೆಸಿಕೊಂಡು ಕಳ್ಳತನ ಮಾಡಿದ್ದಾರೆ. ಮನೆಗಳ್ಳತನದ ಬಳಿಕ ಕ್ಯಾರ್ಪುರಂ ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಖಾಕಿಯ ದಿಕ್ಕು ತಪ್ಪಿಸೋದಕ್ಕೆ ರೈಲ್ವೆ ನಿಲ್ದಾಣದಿಂದ ಯಶವಂತಪುರಕ್ಕೆ ಹೋಗ್ತಾರೆ. ಯಶವಂತಪುರ ಬಸ್ ನಿಲ್ದಾಣದಲ್ಲಿ ಓಡಾಡ್ತಾರೆ ಈ ಗ್ಯಾಂಗ್. ಕಳ್ಳರ ಬಂಧನಕ್ಕೆ ಇದೀಗ 7 ತಂಡಗಳನ್ನ ರಚನೆ ಮಾಡಿದ್ದಾರೆ ಪೊಲೀಸರು. ಮಾರತಹಳ್ಳಿ ಪೊಲೀಸರಿಂದ ನೇಪಾಳಿ ಕಳ್ಳರಿಗಾಗಿ ಹುಡುಕಾಟ ನಡೀತಾ ಇದೆ. ಜನವರಿ 25ರಂದು ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ಕಳ್ಳತನವಾಗಿತ್ತು. ಮಾರತಹಳ್ಳಿಯ ಯಮಲೂರಿನಲ್ಲಿರುವಂತಹ ಶಿವಕುಮಾರ್ ನಿವಾಸ ಇದು. ಈ ನಿವಾಸದಲ್ಲಿ 18 ಕೋಟಿ ಚಿನ್ನಾಭರಣವನ್ನು ಕದ್ದು ಕಳ್ಳರ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿಕಾಸ್. ಇದೀಗ ನೇಪಾಳಕ್ಕೆ ಕಳ್ಳರ ಗ್ಯಾಂಗ್ ವಾಪಸ್ ತೆರಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ 7 ಜನರ ತಂಡವನ್ನ ಕೂಡ ರಚನೆ ಮಾಡಿದ್ದಾರೆ ಪೊಲೀಸರು. ಈಗ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಅಪ್ಡೇಟ್ಗಳು ಸಿಗ್ತಾ ಇದೆ? ಶಕುಂತಲಾ, ಏನು ಮಾರತಹಳ್ಳಿಯ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ 18 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಮಲಾ ಮತ್ತು ದಿನೇಶ್ ಮನೆಗೆಲಸದಲ್ಲಿದ್ದಂತಹವರು ಮಹಾರಾಷ್ಟ್ರ ಮತ್ತು ಗೋವಾದಿಂದ ಇಬ್ಬರನ್ನ ಕರೆಸಿಕೊಂಡು ಸುಮಾರು 6 ಜನರ ಟೀಮ್ ಇವರ ಮನೆಯಲ್ಲಿ ಕಳ್ಳತನವನ್ನು ಮಾಡಿ ನಂತರ ಕೇರ್ಪುರಂ ರೈಲ್ವೆ ಸ್ಟೇಷನ್ ನ ಒಳ ಹೋಗಂತೆ ಮಾಡಿ ಎಂಟ್ರಿಯಲ್ಲಿ ಹೋಗಿ ಮತ್ತೊಂದು ಮಾರ್ಗವಾಗಿ ಹೊರಬಂದು ಯಶವಂತಪುರ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಬಸ್ ಮೂಲಕ ಪುಣೆ ಅಂದ್ರೆ ಮಹಾರಾಷ್ಟ್ರಕ್ಕೆ ತೆರಳಿ ಅಲ್ಲಿಂದ ಡಿಸ್ಪ್ಯಾಚ್ ಆಗಿದ್ದಾರೆ. ಅಲ್ಲಿಂದ ಇಬ್ರು ಮಹಾರಾಷ್ಟ್ರದಲ್ಲೇ ಉಳ್ಕೊಂಡ್ರೆ ಮತ್ತಿಬ್ರು ಏನು ನೇಪಾಳಕ್ಕೆ ಎಸ್ಕೇಪ್ ಆಗಿರುವಂತದ್ದು. ಸೊ ಅವ್ರಿಬ್ರು ಅವ್ರ 4 ಜನ ಏನು ಬ್ಯಾಗ್ ನಲ್ಲಿ ಚಿನ್ನಾಭರಣವನ್ನ ತುಂಬಿಕೊಂಡು ಯಶವಂತಪುರದಲ್ಲಿ ಓಡಾಡ್ತಿರ್ತಕ್ಕಂಥ ಒಂದು CCTV ದೃಶ್ಯ ಕೂಡ ಈಗ ಪೊಲೀಸರು ಹಿಡಿದಿರುವಂತದ್ದು. ಮತ್ತು ಅದ್ರ ಜೊತೆಯಲ್ಲಿ ಈಗಾಗಲೇ ನೇಪಾಳ ಬಾರ್ಡರ್ನ ಅವರು ಕ್ರಾಸ್ ಮಾಡಿ ನೇಪಾಳದಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಮತ್ತು ಯಾರು ಏನು ಎಲ್ಲಾ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕೊಂಡಿದ್ದಾರೆ. ಆದ್ರೆ ಅವ್ರನ್ನ ಬಂಧಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಸ್ಥಳೀಯ ಪೊಲೀಸರ ನೆರವನ್ನ ಕೂಡ ಈಗ ಮಾರತಹಳ್ಳಿ ಪೊಲೀಸರು ಪಡ್ಕೊಂಡಿರುವಂತದ್ದು. ಅಲ್ಲದೆ ಇದಕ್ಕೆ 7 ತಂಡಗಳನ್ನ ರಚನೆ ಮಾಡ್ಕೊಂಡು ಈಗ ಕಳ್ಳರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ವಿಕಾಸ್ ತಮ್ಮ ಡೀಟೇಲ್ಸ್ಗಾಗಿ.